ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರನ್ನ ಭೇಟಿ ಮಾಡಲಿದ್ದಾರೆ. ಸೋನಿಯಾ ಗಾಂಧಿಯವರನ್ನ ಭೇಟಿಯಾಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಮಯ ಕೂಡ ನಿಗದಿಯಾಗಿದೆ. ಸಂಜೆ 6 ಗಂಟೆಗೆ ಸೋನಿಯಾ ಗಾಂಧಿಯವರನ್ನ ಭೇಟಿಯಾಗಲಿರುವ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಲೋಕಸಭೆ ಚುನಾವಣೆ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರಲಿದೆ. ಅನೌಪಚಾರಿಕವಾಗಿ ಕೆಲ ಮಹತ್ವದ ವಿಷಯಗಳ ಕುರಿತು ಪ್ರಸ್ತಾಪಿಸುವ ನಿರೀಕ್ಷೆ ಇದೆ. ಡಿಕೆ ಶಿವಕುಮಾರ್ ಮತ್ತು ಸೋನಿಯಾ ಗಾಂಧಿಯವರ ಈ ಭೇಟಿ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿದೆ. ಇವತ್ತು ಸಂಜೆ 6 ಗಂಟೆಗೆ ಸೋನಿಯಾ ಗಾಂಧಿಯವರನ್ನ ಭೇಟಿಯಾಗಲಿದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಇದೊಂದು ಅನೌಪಚಾರಿಕ ಭೇಟಿ, ಯಾವುದೇ ರೀತಿಯ ಪ್ಲಾನ್ ಇಲ್ಲ. ಸೋನಿಯಾ ಗಾಂಧಿಯವರನ್ನ ಮೀಟ್ ಆಗಿ ಇವತ್ತು ಕಾಂಗ್ರೆಸ್ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಆ ಹೋರಾಟ ಇರಬಹುದು, ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿರಬಹುದು, ಮುಂದೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರೋದ್ರಿಂದ ಅದಕ್ಕೆ ಕಾಂಗ್ರೆಸ್ ಪಾಳೆಯ ಯಾವ ರೀತಿಯಾಗಿ ಸಜ್ಜಾಗ್ತಾ ಇದೆ, ಏನೆಲ್ಲ ಪ್ಲಾನ್ಸ್ ಅನ್ನ ಮಾಡ್ಕೊಳ್ತಾ ಇದೆ, ಯೋಜನೆಗಳನ್ನ ಹಾಕೊಂಡಿದೆ, ಟಿಕೆಟ್ ಹಂಚಿಕೆ ವಿಚಾರ ಇರಬಹುದು ಅಥವಾ ಸಂಘಟನಾ ವಿಚಾರ ಇರಬಹುದು, ಇದೆಲ್ಲದರ ಕುರಿತು ಕೂಡ ಸೋನಿಯಾ ಗಾಂಧಿಯವರ ಜೊತೆಗೆ ಪ್ರಸ್ತಾಪವನ್ನ ಮಾಡಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಸಂಜೆ 6 ಗಂಟೆಗೆ ಸಮಯ ನಿಗದಿಯಾಗಿದೆ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರನ್ನ ಮೀಟ್ ಮಾಡೋದಕ್ಕೆ. ಏನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಅಂತ ಭೇಟಿ ಸಂದರ್ಭದಲ್ಲಿ? ಮಧು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾದಂತ ಕುತೂಹಲ ಇದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿನ ನಮ್ಮ ಪೊಲಿಟಿಕಲ್ ಆಗಿ ತುಂಬಾ ಮಹತ್ವಾಕಾಂಕ್ಷಿಯಾಗಿ ಅಥವಾ ಪೊಲಿಟಿಕಲಿ ತುಂಬಾ ಅತಿ ಎತ್ತರದಲ್ಲಿ ನೋಡ್ತಾರೆ. ಪ್ರತಿ ಬಾರಿ ಕೂಡ ಅವ್ರು ಬಂದಂತ ಸಂದರ್ಭದಲ್ಲಿ ಭೇಟಿ ಆಗಲ್ಲ. ಆದ್ರೆ ಈಗ ಭೇಟಿ ಆಗ್ತಾ ಇರುವಂತ ಸಂದರ್ಭ, ವಿಚಾರಗಳು ಸಹಜವಾಗಿ ಏನೆಲ್ಲ ಇರುತ್ತೆ ಅಂತ ಕುತೂಹಲ ಮೂಡಿಸಿದೆ. ಒಂದು, ರಾಜ್ಯದ ರಾಜಕೀಯ ಪ್ರಸ್ತುತವಾಗಿ ಅಥವಾ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ ಖಂಡಿತವಾಗ್ಲೂ ಮಾತನಾಡ್ತಾರೆ. ಇದೊಂದು ಅನೌಪಚಾರಿಕ ಭೇಟಿ ಅಂತ ಹೇಳ್ತಾ ಇದ್ರು ಕೂಡ, ಕೇವಲ ಕರ್ಟಸಿ ಕಾಲ್ ಅಂತ ಹೇಳ್ತಾ ಇದ್ರು ಕೂಡ, ಸಹಜವಾಗಿ ರಾಜ್ಯದ ಆಗ್ತಾ ಬೆಳವಣಿಗೆಗಳ ಬಗ್ಗೆ ಒಂದು ಮಾತನಾಡ್ತಾರೆ. ಹಾಗೆ ಪಕ್ಷದ ಬೆಳವಣಿಗೆ ಖಂಡಿತವಾಗ್ಲೂ ಮಾತನಾಡುವಂತ ನಿರೀಕ್ಷೆ ಇದೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗುಹೋಗುಗಳ ಬಗ್ಗೆ, ಅದರ ಫಲಿತಾಂಶಗಳ ಬಗ್ಗೆ ಇದೆಲ್ಲದ ಒಂದು ಸಣ್ಣ ವಿವರಣೆಯನ್ನ ಮಾತನಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ನಮಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಇದೊಂದು ಅನೌಪಚಾರಿಕ ಭೇಟಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅನೌಪಚಾರಿಕ ಭೇಟಿಯಾಗಿದ್ರು ಕೂಡ ಇದರಲ್ಲಿ ರಾಜಕಾರಣಿಗಳು ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜಕಾರಣ ಚರ್ಚೆ ಆಗೋದು ಸಹಜ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಿದ್ದಾರೆ ಅಂದಾಗ ಸಹಜವಾಗಿ ಕರ್ನಾಟಕದ ರಾಜಕೀಯದ ಚರ್ಚೆ, ಪಕ್ಷದ ರಾಜಕೀಯದ ಚರ್ಚೆ ಖಂಡಿತವಾಗ್ಲೂ ಚರ್ಚೆ ಆಗುತ್ತೆ. ಮುಂದಿನ ಹಂತದಲ್ಲಿ ಇದು ಯಾವ ನಿರ್ಧಾರಗಳಿಗೆ ಎಡೆ ಮಾಡಿಕೊಡುತ್ತೆ ಅನ್ನೋದಷ್ಟು ಸದ್ಯ ಕುತೂಹಲ. ಈಗಾಗಲೇ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಜೋರಾಗಿನೇ ಮಾತುಕತೆಗಳು ನಡೀತಾ ಇರ್ತವೆ. ಆದ್ರೆ ಈಗಲೇ ಪವರ್ ಶೇರಿಂಗ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಇದೆಲ್ಲ ಒಂದೊಂದೇ ಸ್ಟೆಪ್ಗಳಿರುತ್ತೆ. ಮುಂದಿನ ಹಂತದಲ್ಲಿ ಹೊಸದೊಂದು ದಿಕ್ಕಿಗೆ ಕರ್ಕೊಂಡು ಹೋಗುತ್ತಾ ಅನ್ನುವಂಥದ್ದು ಸಹಜವಾಗಿರುವಂತಹ ಕುತೂಹಲ. ಹೀಗಾಗಿ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ ಅಂದ್ರೆ ಅದು ಒಂದು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಓಕೆ, ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಮಾಹಿತಿಗಾಗಿ.